ಮೂವಿ ಸಖತ್ತಾಗಿದೆ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದವು, ಬಟ್ ಎಕ್ಸ್ಪೆಕ್ಟೇಷನ್ ಫುಲ್ ಆಗೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದ್ಸಲಿ ನೋಡಕ್ಕೆ ಬರ್ತೀವಿ ಖಂಡಿತವಾಗಿ. ಖಂಡಿತವಾಗಿ ಗೂಸ್ ಬಂಪ್ಸ್ ಸೀನ್ಸ್ ಸಿಕ್ಕಾಪಟ್ಟೆ ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಸೆಕೆಂಡ್ ಪಾರ್ಟ್ ಅಂತೂ ಅದ್ಭುತವಾಗಿದೆ. ಪಾರ್ಟ್ 2 ಇಸ್ ವೇಟಿಂಗ್, ಲೈಕ್ ಕೂತ್ಕೊಳ್ಳೋಕ್ಕೆ ಆಗ್ತಲ್ಲ, ಕ್ಯೂರಿಯಾಸಿಟಿ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇಟ್ ಈಸ್ ರಿಯಲಿ ಅಮೇಝಿಂಗ್. ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕಂತ ಚಿತ್ರ. ನಾನು ಇನ್ನೂ ಒಂದು 2-3 ಸರಿ ನೋಡ್ತೀನಿ. ಫಸ್ಟ್ ಟೈಮ್ ಬಂದಿದ್ದೀನಿ, ಬಟ್ ಇನ್ನೂ ಒಂದು 2-3 ಸರಿ ನೋಡ್ತೀನಿ. ಎಸ್, ಇಟ್ ಈಸ್ ರಿಯಲಿ ಸೂಪರ್. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಬೇಕು, ಬರೀ ಕನ್ನಡಿಗರೇ ಅಂತಲ್ಲ, ಪ್ರತಿಯೊಬ್ಬರು ನೋಡಬೇಕು ಈ ಮೂವಿನ. ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೂಪರ್, ಅಮೇಝಿಂಗ್, ವರ್ಡ್ಸ್ ಸಾಲಲ್ಲ ಹೇಳೋದಕ್ಕೆ. ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ಆ್ಯಕ್ಟಿಂಗ್ ಇದೆಯಲ್ಲ, ಇಟ್ ಈಸ್ ಅಮೇಝಿಂಗ್. ನಾನು ಹೇಳಬೇಕು, ಲೈಕ್ ನಂಗೆ ಇನ್ನೂ ಗೂಸ್ ಬಂಪ್ಸ್ ಹೋಗಿಲ್ಲ ಆ್ಯಕ್ಚುಲಿ. ಇನ್ನೂ ಅದು ಕಣ್ಮುಂದೆನೇ ಇದೆ ಅವ್ರ ಆ್ಯಕ್ಟಿಂಗು. ಇಟ್ಸ್ ರಿಯಲಿ ವಂಡರ್ಫುಲ್. ನಾನು ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಲೈಕ್ ಮುಂದೆ ಬಂದು ನೋಡಬೇಕು ಅನ್ನೋ ಉತ್ಸಾಹ ಇತ್ತು ಜಾಸ್ತಿ ಆ್ಯಕ್ಚುಲಿ. ಸೊ ಇಟ್ ಇಸ್ ವೆರಿ ನೈಸ್. ಇಟ್ ವಾಸ್ ಆ್ಯಕ್ಚುಲಿ ನೈಸ್. ಕಾಂತಾರ ಫಸ್ಟ್ ಫಿಲಮ್ ರಿಲೀಸ್ ಮಾಡಿದಾಗೆ ಅಷ್ಟು ಚೆನ್ನಾಗಿತ್ತು ಅಂದರೆ ಆ್ಯಕ್ಚುಲಿ ಇದು ಅಂತೂ ಇನ್ನೂ ಸೂಪರ್ ಆಗಿದೆ. ಇನ್ನು ನೆಕ್ಸ್ಟ್ ಚಾಪ್ಟರ್ 2 ಬರ್ತಿದೆ, ಅದಿನ್ನೇ ಚೆನ್ನಾಗಿರುತ್ತೆ ಅಂತ ವೇಟಿಂಗ್ ಫಾರ್ ಇಟ್. ಸೂಪರ್ ಆಗಿದೆ. ಅವ್ರು ಹೇಳಂಗೆ ಇಲ್ಲ ಬಿಡಿ. ಕ್ಲೈಮ್ಯಾಕ್ಸ್ ಸೀನ್ಸ್ ಆ್ಯಂಡ್ ಆಲ್ ಇಸ್ ಲೈಕ್ ಅಷ್ಟೇ ಹೇಳ್ಬೋದು, ಇನ್ನೇನು ನೋ ವರ್ಡ್ಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ. ನೀವು ಒಂದೊಂದು ಸೀನ್ ನೋಡುವಾಗಲೂ ಅವ್ರು ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಂಟ್ಸ್ ಇರಲಿ, ಸಿನಿಮಾಟೋಗ್ರಫಿ ಇರಲಿ, ಎಲ್ಲ ಚೆನ್ನಾಗಿತ್ತು. ಯು ಹ್ಯಾವ್ ಟು ವಾಚ್ ದಿಸ್ ಫಿಲಮ್. ಇಟ್ಸ್ ರಿಯಲಿ ಗುಡ್. ಚಾಪ್ಟರ್ 2 ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಬರುತ್ತೆ ಗೊತ್ತಿಲ್ಲ. ಬಂದರೆ ನಾನು ಪಕ್ಕ ಗೊತ್ತಿಲ್ಲ ಇರ್ಬೋದು, ಯಾಕೆಂದರೆ ಬಜೆಟ್ ಕನ್ಸ್ಟ್ರೈಂಟ್ ಜಾಸ್ತಿ ಆಗುತ್ತೆ ಅಲ್ವಾ. ಓಕೆ, ಥ್ಯಾಂಕ್ ಯು. ಸೂಪರ್. ಚೆನ್ನಾಗಿದೆ. ಓಕೆ ಸರ್, ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸೂಪರ್ ಮೇಡಮ್, ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಸೆಟ್ಟಿಂಗ್ ತುಂಬ ಇಷ್ಟ. ಫುಲ್ ಸೂಪರ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ಆಯಿತು. ಸೂಪರ್. ವಿಚಾರ ಚೆನ್ನಾಗಿದೆ. ನಿಜವಾಗ್ಲೂ ಎಲ್ಲರೂ ನೋಡಬೇಕು, ಎಲ್ಲ ಮಾಡಬೇಕು. ಕನ್ನಡ ಇದಕ್ಕೆ ಪ್ರೋತ್ಸಾಹಿಸಬೇಕು. ಎಲ್ಲ ಚೆನ್ನಾಗಿದೆ. ಪಿಕ್ಚರ್ ಮಾತ್ರ ಕಾಂತಾರ ಮಾಡೋರು ನಂಬರ್ಗಿಂತ ನಂಬರ್ 2 ಚೆನ್ನಾಗಿದೆ. ಎಲ್ಲ ಮಾಡಬೇಕು, ಎಲ್ಲ ಚೆನ್ನಾಗೈತೆ. ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು. ಸರಿ ಸರ್. ಹೌದಾ? ಚೆನ್ನಾಗಿದೆ ಸೂಪರಾಗಿದೆ ಮ್ಯಾಮ್, ನಿಜ. ಆಫ್ಟರ್ ಎಲ್ಲ ಸ್ಟೋರಿ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ತುಂಬ ಹಾರ್ಡ್ ವರ್ಕ್, ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿಗೆ ಒಂದು ಹ್ಯಾಟ್ಸ್ ರೀಸ್ ಆ್ಯಕ್ಟಿಂಗ್. ಫಿಲಮ್ ಸೂಪರ್. 100 ಪಕ್ಕ ಓಡುತ್ತೆ. ಸೂಪರ್. ಕಾರಂತರ ಫಿಲಮ್ ಸೂಪರ್ ಆಗಿದೆ. ಇಂಟ್ರೋಲ್ ಆದಮೇಲೆ ಪರವಾಗಿಲ್ಲ, ಚೆನ್ನಾಗಿದೆ. ಕಾರಂತರ ಫಿಲಮ್ ಸೂಪರ್ ಆಗಿದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲ ಥರ ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಚೂರು ಇದೇ ಆಗಲ್ಲ. ತುಂಬ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಭಾಳ ಖುಷಿಯಾಗುತ್ತೆ. ದೈವ ಇದ್ದಾರೆ ಅನ್ನೋದಕ್ಕೆ ಪ್ರೂಫೇ ಇದು ಫಿಲಮ್. ತುಂಬ ವಂಡರ್ಫುಲ್. ಸಖತ್ತಾಗಿತ್ತು. ಫುಲ್ಲು ಸೂಪರ್ ಆಗಿತ್ತು. ಸೂಪರ್ ಆಗಿದೆ. ಸೂಪರ್. ಟ್ರೆಡಿಷನಲ್. ಓಕೆ, ಚೆನ್ನಾಗಿತ್ತು. ಫಿಲಮ್ ಮಾತ್ರ ಅಲ್ಟಿಮೇಟು ಸಖತ್ತಾಗೈತೆ ಮೇಡಮ್. The movie was really awesome. We will get a goosebumps in every nerve. What do you like in cinema? The devotion, the religion, tradition is everything awesome. Rishabh Shetty acting was awesome. Really, we need to appreciate the real. I am from Bangalore only. I study in Mangalore. I came holiday Dasara. ಭಾರಿ ಇತ್ತಕ್ಕ. ಬೇರೆ ಲೆವೆಲ್ ಅಕ್ಕ. ಭಾರಿ. ಇನ್ನೊಂದು ಕತೆ ಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. 3 ಹಾಂ, ಇದು ಕಾಂತಾರ 1 ಮುಂದೆ ಹಾಕಿ ಕಾಂತಾರ 2 ಹಿಂದೆ ಹಾಕಿದ್ರೆ ಚೆನ್ನಾಗಿರೋದು. ಹಾಂ, ಸೂಪರ್ ಆಗಿತ್ತು. ನಾನಂತೂ ರಿಷಬ್ ಶೆಟ್ಟಿ ಫ್ಯಾನ್ ಆಗಿಬಿಟ್ಟೆ. ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಒಂದು ಕ್ಷಣನ ಆ ಕಡೆ ಈ ಕಡೆ ನೋಡಬೇಕು ಅಂತಲೇ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು.
ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇಲ್ಲ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿ ಹೊಡೆದಾಕ್ಬಿಡ್ಬೇಕು, ಥಿಯೇಟರೇ ನಡಗ್ತಿತ್ತು ಆ ಲೆವೆಲಿಗೆ ಮಾತ್ರ ಮೂವಿ ನೆಕ್ಸ್ಟ್ ಲೆವೆಲ್ಲು. ನಿನ್ನೆಯಿಂದ 3 ಟೈಮ್ಸ್ ಬಂದಿದ್ದೀನಿ ನಾನು ಮೂವಿಗೆ. ಭಾರಿಯಾಗಿತ್ತು ಮೂವಿ ಮಾತ್ರ, ಹೇಳ್ಬಾರ್ದು ಆ ಲೆವೆಲ್. ಮೈ ಜುಮ್ ಅನ್ನುತ್ತೆ ಮೂವಿ ನೋಡಿದ್ರೆ, ಆ ಲೆವೆಲಿಗಿದೆ, ಮಸ್ತಾಗಿದೆ. ನೆಕ್ಸ್ಟ್ ಲೆವೆಲ್ಲು. ದೈವ ಅಂದರೆ ನಾವು ತುಂಬ ನಂಬ್ತೀವಿ, ಬರಬೇಕು ಎಲ್ಲರೂ ಮೂವಿ ಬಂದು ನೋಡಬೇಕು, ಮಸ್ತು. ಇದು ಸೆಕೆಂಡ್ ಟೈಮ್ ನಾನು ನೋಡ್ತಾ ಇರೋದು ಮೂವಿನ. ಸೆಕೆಂಡ್ ಟೈಮ್. ಫಸ್ಟ್ ಡೇ ಫಸ್ಟ್ ಶೋಗೂ ಹೋಗಿದ್ವಿ, ಇವಾಗ ಸೆಕೆಂಡ್ ಶೋ ನಾನು ಬರ್ತಾ ಇರೋದು. ಇನ್ನೊಂದು 4-5 ಸತಿ ನೋಡ್ತೀನಿ. ಮೂವಿ ಹೆಂಗೆ ಅಂದರೆ ಫಸ್ಟಿಗಿಂತ ಸೆಕೆಂಡು ಇನ್ನೂ ಖರಾಬಾಗಿದೆ. ನನಗನ್ಸಿರೋ ಪ್ರಕಾರ 3ನೇ ಭಾಗ ಬಂತು ಅಂದರೆ ನಾವು ರಿಯಲಿ ಹೇಳ್ತೀನಿ, ಅದು ಫಸ್ಟ್ ಡೇ ಫಸ್ಟ್ ಶೋ, ಅದು ಎಂಥ ಫ್ಯಾನ್ ಶೋ ಆಗಿರಲು ಪರವಾಗಿಲ್ಲ, ಕಿತ್ತಾಡಿ ಒದ್ದಾಡಿ ಟಿಕೆಟ್ ತೊಗೊಂಡು ಹೋಗಲೇಬೇಕು ಈ ಮೂವಿಗೆ. ಎಲ್ಲರೂ ಬಂದು ಇಲ್ಲೇ ಲೈಕ್ ನೀವು ಕಾಣೋದು ಬೆಳಕಲ್ಲ, ಅದೊಂದು ದರ್ಶನ. ಸೀರಿಯಸ್ಲಿ ನಾನು ಫಸ್ಟಿಂದ ಲಾಸ್ಟ್ವರೆಗೂ ಸ್ಲಿಪ್ಪರ್ ಆಗ್ದಂಗೆ ಮೂವಿ ನೋಡಿದ್ದೀನಿ. ಫಸ್ಟ್ ಡೇನೂ ಹಾಗೆ ನೋಡಿದೆ, ಸೆಕೆಂಡ್ ಡೇನೂ ಹಾಗೆ ನೋಡಿದೆ. ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ, ಆದಷ್ಟು ಪೈರಸಿ ಮಾಡೋದನ್ನ ನಿಲ್ಲಿಸಿ. ರಿಯಲಿ ನಾವು ಗೂಸ್ ಬಂಪ್ಸ್ ನೀವು ಇವಾಗಲೂ ನೋಡ್ಬೋದು ಎಷ್ಟಿದೆ ಅಂತ, ಅಷ್ಟೇ ಸಕ್ಕದಾಗಿದೆ ಮೂವಿ. ಲೈಕ್ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಆ ಎಕ್ಸ್ಪೀರಿಯನ್ಸ್ನ ನಾವು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಎಲ್ಲ ಕಡೆ ಪೈರಸಿ ಮಾಡಿ ಆಲ್ಮೋಸ್ಟ್ ಆಲ್ ಎಲ್ಲ ಲೋಕಲ್ ಚಾನೆಲ್ಸಲ್ಲೆಲ್ಲ ಬಂದಿದೆ, ಮಾಡಿಬಿಟ್ಟಿದ್ದಾರೆ. ಪ್ಲೀಸ್ ಅಲ್ಲಿಗೆ ಹೋಗಿ ನೋಡಬೇಡಿ, ಥಿಯೇಟರ್ಗೆ ಬಂದು ನೋಡಿ, ಅದ್ರದ್ದು ಏನೋ ಫೀಲೇ ಬೇರೆ ಥರ ಇರುತ್ತೆ.